ನಮಸ್ಕಾರ ನ್ಯೂಸ್ ಅಟ್ 4 PM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಮತ್ತೆ ದೇಶಕ್ಕೆ ಶಾಕ್ ಕೊಡುತ್ತಾ ಕಲಬುರಗಿ ಜಿಲ್ಲೆ ಅನ್ನುವ ಪ್ರಶ್ನೆ ಎದ್ದಿದೆ. ಕಲಬುರಗಿಯಲ್ಲಿ ಹೆಚ್ಚಾಗ್ತಲೇ ಇದೆ ಸೋಂಕು. ನಿಮ್ಗೆ ಆಲ್ರೆಡಿ ಗೊತ್ತಿದೆ, 1000ಕ್ಕೂ ಹೆಚ್ಚಿನ ಪ್ರಕರಣಗಳು ಕಲಬುರಗಿ ಜಿಲ್ಲೆಯಲ್ಲಿ ಇರುವಂತದ್ದು. ಟ್ರಾವೆಲ್ ಹಿಸ್ಟರಿ ಇಲ್ಲದವರಿಗೂ ಕೂಡ ಕೊರೋನಾ ಸೋಂಕು ತಗುಲ್ತಾ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ದೇಶದಲ್ಲೇ ಮೊದಲ ಸಾವಿನ ಪ್ರಕರಣ ವರದಿಯಾಗಿದ್ದಂತ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲೋ ಒಂದ್ ಕಡೆ ಆತಂಕ ದೊಡ್ಡ ಮಟ್ಟದಲ್ಲಿ ಈಗ ಮತ್ತಷ್ಟು ಆರಂಭವಾಗ್ತಾನೆ ಇದೆ. ಈಗಾಗಲೇ ಜಿಲ್ಲೆಯಲ್ಲಿ 1000ಕ್ಕೂ ಹೆಚ್ಚು ಸೋಂಕು ಇರುವಂತದ್ದು. ಕಲಬುರಗಿ ಜಿಲ್ಲೆಯೊಂದರಲ್ಲೇ 11 ಮಂದಿ ಸಾವನ್ನಪ್ಪಿದ್ದಾರೆ. ಕಲಬುರಗಿಯಲ್ಲಿ ಸಮುದಾಯಕ್ಕೆ ಹರಡ್ತಾ ಕೊರೋನಾ ಅನ್ನುವ ಪ್ರಶ್ನೆ ಕೂಡ ಎದ್ದಿರುವಂತದ್ದು. ಕಲಬುರಗಿಗೆ ಆತಂಕವನ್ನ ಹೆಚ್ಚಿಸಿರುವಂತದ್ದು ಆ 46 ಸೋಂಕಿತರು. 46 ಜನ ಸೋಂಕಿತರಿಗೆ ಟ್ರಾವೆಲ್ ಹಿಸ್ಟರಿನೇ ಇಲ್ಲ. ಎಲ್ಲಿಂದ ಬಂತು ಸೋಂಕು, ಅವರಿಗೆ ಯಾವ ರೀತಿಯಾಗಿ ತಗ್ಲಾಕೊಳ್ತು ಅನ್ನೋದ್ರ ಬಗ್ಗೆ ಟ್ರಾವೆಲ್ ಹಿಸ್ಟರಿನೇ ಇಲ್ಲ. ಯಾವ ಕಡೆಯಿಂದ ಯಾವ ಮೂಲದಿಂದ ಬಂತು ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ಗೊತ್ತಾಗ್ತಾ ಇಲ್ಲ. ಆದ್ರೂ 46 ಮಂದಿಯಲ್ಲಿ ಕೊರೋನಾ ಪಾಸಿಟಿವ್ ದೃಢ ಆಗಿದ್ದಂಥದ್ದು ಹೇಗೆ ಅನ್ನೋದು ಗೊತ್ತಾಗಬೇಕಾಗಿದೆ. ಸೊ ಅದೇ ಒಂದು ಕಾರಣಕ್ಕೋಸ್ಕರ ಎದ್ದಿರುವಂತ ಪ್ರಶ್ನೆ ಅಂದ್ರೆ ಸಮುದಾಯಕ್ಕೆ ಹರಡ್ತಾ ಅಂತ. ಕಲಬುರಗಿ ಜಿಲ್ಲಾಡಳಿತವು ಕೂಡ ಭಾರಿ ಎಡವಟ್ಟನ್ನ ಮಾಡ್ತಾ ಇದೆ. ವಲಸಿಗರ ವರದಿ ಬರುವ ಮುನ್ನವೇ ಬಿಡುಗಡೆಯನ್ನ ಮಾಡ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಕ್ವಾರಂಟೈನ್ ಸರಿಯಾಗಿ ನಡೀತಾ ಇಲ್ಲ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಕಲಬುರಗಿ ಜಿಲ್ಲೆಯಲ್ಲಿ ಇನ್ನಾದ್ರೂ ಎಚ್ಚೆತ್ತುಕೊಳ್ಳುತ್ತಾ ಕಲಬುರಗಿ ಜಿಲ್ಲಾಡಳಿತ ಕಾದ್ ನೋಡ್ಬೇಕು. ಇಲ್ಲದಿದ್ರೆ ಇಡೀ ಜಿಲ್ಲೆಗೆ ಕೊರೋನಾ ಹರಡೋದು ಖಚಿತ. ಏಕೆಂದ್ರೆ ಸಮುದಾಯಕ್ಕೆ ಹರಡ್ಬಿಟ್ರೆ ಮುಗ್ದೋಯ್ತು. ಅದನ್ನ ಕಂಟ್ರೋಲ್ ಮಾಡೋದು ತುಂಬಾ ದೊಡ್ಡ ಮಟ್ಟದ ಸವಾಲಾಗುತ್ತೆ. ಅಲ್ಲಿನ ಜಿಲ್ಲಾಡಳಿತಕ್ಕೆ ಆಗ್ಲಿ ರಾಜ್ಯ ಸರ್ಕಾರಕ್ಕೆ ಆಗ್ಲಿ. ಅಲ್ಲಿಗೆ ಕೊರೋನಾ ಎಲ್ಲಾದ್ರೂ ಸಮುದಾಯಕ್ಕೆ ಹರಡಿದ್ದೇ ಆದರೆ ಅಲ್ಲಿನ ಅಕ್ಕಪಕ್ಕದ ಜಿಲ್ಲೆಗಳಿಗೆ ಹರಡುತ್ತೆ. ಆಮೇಲೆ ಆಲ್ಮೋಸ್ಟ್ ಇಡೀ ಕರ್ನಾಟಕಕ್ಕೆ ಸಮುದಾಯಕ್ಕೆ ಹರಡಿದ ಭೀತಿನೇ ಎದುರಾಗುತ್ತೆ. ಕೊರೋನಾ ಕಮ್ಯುನಿಟಿ ಸ್ಪ್ರೆಡ್ ಆಗೋದಕ್ಕೆ ಕಾರಣ ಏನಾಗುತ್ತೆ ಅಂದರೆ ಕ್ವಾರಂಟೈನಿಂದ ಹೊರಗೆ ಬಂದವರು ಆಮೇಲೆ ಪಾಸಿಟಿವ್ ಬರುತ್ತೆ ಅಂತ ಹೇಳ್ತಾರೆ. ಅದು ಪಾಸಿಟಿವ್ ಬರೋ ಹೊತ್ತಿಗೆ 3 ರಿಂದ 4 ದಿನಗಳ ಕಾಲ ಅವರು ತಮ್ಮ ಊರಲ್ಲಿ ಕ್ವಾರಂಟೈನ್ ಸೆಂಟರ್ನಿಂದ ಹೊರಗೆ ಬಂದಿದ್ದೀವಿ ಅನ್ನೋ ಖುಷಿನೋ ಅಥವಾ ನಮಗೆ ಕರೋನಾ ಇಲ್ಲ ಅನ್ನೋ ಖುಷಿನೋ ಅಲ್ಲೆಲ್ಲ ಓಡಾಡಿರ್ತಾರೆ. ಆ ಸಂದರ್ಭದಲ್ಲಿ ಕರೋನಾ ಅನ್ನೋದು ಅದಕ್ಕೆ ರೆಕ್ಕೆ ಬಿಚ್ಚಿದ ಹಕ್ಕಿ ಥರ ಎಲ್ಲರನ್ನೂ ಅಂಟಿಕೊಳ್ತಾ ಇದೆ. ಅದು ಒಂದು ರೀತಿ ಕಮ್ಯುನಿಟಿ ಸ್ಪ್ರೆಡ್ಡು ಅಂಥೇಳಿ ಏನು ಬಳಸ್ತಾರೆ ಅದು ಆಗ್ತಾ ಇದೆ. ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾದಂಥ ಆರೋಪ ಕೇಳಿ ಬರ್ತಾ ಇದೆ ಅಂತ. ಯಾಕೆಂದ್ರೆ 46 ಜನರಿಗೆ ಟ್ರಾವೆಲ್ ಹಿಸ್ಟರಿನೇ ಸಿಗದಂತ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಸಮುದಾಯಕ್ಕೆ ಹರಡಿದ್ಯಾ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡುವಂಥದ್ದು. ಇನ್ನು ಒಂದ್ ಕಡೆ ಅಲ್ಲಿನ ಜಿಲ್ಲಾಡಳಿತ ಕೂಡ ಎಡವಟ್ಟಿನ ಮೇಲೆ ಎಡವಟ್ಟನ್ನ ಮಾಡ್ತಾ ಇದೆ ಅನ್ನುವ ಆರೋಪಗಳು ಕೇಳಿ ಬರ್ತಾ ಇದೆ. ಸರಿಯಾದಂತಹ ಒಂದು ಅಂದ್ರೆ ಕ್ವಾರಂಟೈನ್ ಆದಂಥವ್ರನ್ನ ದಿಢೀರಂತ ಬಿಡ್ಲಾಗ್ತಾ ಇರುವಂಥದ್ದು. ಅದಾದ್ಮೇಲೆ ನೋಡಿದ್ರೆ ಅವರಿಗೆ ಪಾಸಿಟಿವ್ ಬರ್ತಾ ಇದೆ. ಸೊ ಈ ಒಂದು ಎಡವಟ್ಟುಗಳು ಕಲಬುರಗಿ ಜಿಲ್ಲೆಯಲ್ಲಿ ಆಗ್ತಾ ಇದೆ ಅನ್ನುವ ಆರೋಪ ಕೇಳಿ ಬರ್ತಾ ಇದೆ. ಸೊ ಈಗ ಇದೆಲ್ಲವಕ್ಕೂ ಕೂಡ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಜಿಲ್ಲಾಡಳಿತ ಶ್ರಮಿಸುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಶಿವರಾಮ ಅಸುಂಡಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವರಾಮ ಅಸುಂಡಿ, ಕಲಬುರಗಿ ಜಿಲ್ಲೆಯಲ್ಲಿ ಇನ್ನೂ ಕೂಡ ಆತಂಕ ಇದೆ. 1000ಕ್ಕೂ ಹೆಚ್ಚಿನ ಪ್ರಕರಣಗಳು ಇರುವಂತದ್ದು. ಇನ್ನೂ ಒಂದ್ ಕಡೆ ಸಮುದಾಯಕ್ಕೆ ಹರಡ್ತಾ ಅನ್ನುವ ಒಂದು ಪ್ರಶ್ನೆ ಇರುವಂತದ್ದು. ಅದರ ಜೊತೆಗೆ ಜಿಲ್ಲಾಡಳಿತದ ಎಡವಟ್ಟುಗಳು ಕೂಡ ಕಾಣಿಸ್ತಾ ಇದೆ. ಏನಾಗ್ತಾ ಇದೆ ಈಗ? ಯಾವ ರೀತಿಯಾಗಿ ಕ್ರಮಕ್ಕೆ ಅಟ್ಲೀಸ್ಟ್ ಈಗಲಾದ್ರೂ ಮುಂದಾಗ್ತಾ ಇದೆ ಜಿಲ್ಲಾಡಳಿತ? ಪೃಥ್ವಿರಾಜ್, ಕಲಬುರಗಿನಲ್ಲಿ ಎಲ್ಲವೂ ಅಯೋಮಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಸಹ ಟ್ರಾವೆಲ್ ಹಿಸ್ಟ್ರಿ ಇರಲಾರ್ದಂತಹ ಪ್ರಕರಣಗಳ ಸಂಖ್ಯೆ ದಿಢೀರಂತೆ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಮೊನ್ನೆ ಒಂದೇ ದಿನ 48 ಪ್ರಕರಣಗಳಲ್ಲಿ 24 ಪ್ರಕರಣಗಳು ಟ್ರಾವೆಲ್ ಹಿಸ್ಟ್ರಿ ಇರಲಾರ್ದಂತಹ ಪ್ರಕರಣಗಳಾಗಿದ್ವು. ಅದರ ನಂತರದ ದಿನಗಳಲ್ಲಿ 9 ಪ್ರಕರಣಗಳು ಟ್ರಾವೆಲ್ ಹಿಸ್ಟ್ರಿ ಇಲ್ಲ. ಹೀಗಾಗಿ ದಿನೇ ದಿನ ಏನು ಟ್ರಾವೆಲ್ ಹಿಸ್ಟ್ರಿ ಇರಲಾರ್ದಂತಹ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ವೈದ್ಯರು ಹೇಳೋ ಪ್ರಕಾರ ಇದು ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ ಅನ್ನೋ ಒಂದು ಮಾತನ್ನ ವೈದ್ಯರು ಹೇಳ್ತಾ ಇದ್ದಾರೆ. ಆದ್ರೆ ಜಿಲ್ಲಾಡಳಿತ ಅದನ್ನ ಒಪ್ತಾ ಇಲ್ಲ. ಆದ್ರೆ ಒಟ್ಟಾರೆ ಅಂಕಿಅಂಶಗಳು ನೋಡಿದಾಗ ಖಂಡಿತವಾಗಿಯೂ ಕಲಬುರಗಿಯಲ್ಲಿ ಏನು ಕಮ್ಯುನಿಟಿ ಸ್ಪ್ರೆಡ್ ಆಗ್ತಾ ಇದೆ ಅನ್ನೋದು ಸ್ಪಷ್ಟವಾಗ್ತದೆ. ಆದ್ರೆ ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ಕ್ರಮ ತಗೋಬೇಕಾಗಿದೆ. ಆದ್ರೆ ಏನಾಗ್ತಾ ಇದೆ, ಸರ್ಕಾರದ ಮಾರ್ಗಸೂಚಿಗಳ ಪ್ರಕಾರ ಏನು 7 ದಿನಕ್ಕೆ ಕ್ವಾರಂಟೈನ್ ಕೇಂದ್ರಗಳಿಂದ ಬಿಡ್ತಾ ಇರೋದ್ರಿಂದ ಈ ಎಲ್ಲ ಸಮಸ್ಯೆಗಳಾಗ್ತಾ ಇದೆ. ಯಾಕಂದ್ರೆ ಅವ್ರನ್ನೇನು ಥ್ರೋಟ್ ಸ್ಯಾಂಪಲ್ ವರದಿ ಬರಕ್ಕಿಂತ ಮುಂಚೆನೆ ಅವ್ರನ್ನ ಬಿಡ್ತಾ ಇರೋದ್ರಿಂದಾಗಿ ಅವರು ಸಾಕಷ್ಟು ತಮ್ಮ ಊರುಗಳಲ್ಲಿ ಹೋಗ್ಬಿಟ್ಟು ಅಡ್ಡಾಡ್ತಾ ಇರೋದ್ರಿಂದಾಗಿ ಅವರಿಂದ ಸೋಂಕು ಮತ್ತಷ್ಟು ಹರಡ್ತಾ ಇದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು ಮತ್ತು ಸೂಕ್ತ ಮಾರ್ಗದರ್ಶನ ಪಡೆಯುವ ಮೂಲಕ ಮುಂದಿನ ದಿನಗಳಲ್ಲಿ ನಿಯಂತ್ರಣಕ್ಕೆ ಕ್ರಮ ತಗೋಬೇಕನ್ನೋ ಆಗ್ರಹ ವ್ಯಕ್ತ ಆಗ್ತಾ ಇದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶಿವರಾಮ ಸುಂಡಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೈಬರ್ ಖದೀಮರಿಗೆ ಲಾಕ್ಡೌನ್ ಟೈಮ್ ಗೋಲ್ಡನ್ ಟೈಮ್ ಆಗ್ಬಿಟ್ಟಿದೆ. ಅಂಗೈಯಲ್ಲಿ ಅಕೌಂಟ್ಗೆ ಕನ್ನ ಹಾಕ್ತಿದ್ದಾರೆ ಖದೀಮರು.
ಲಾಕ್ಡೌನ್ ವೇಳೆ ಬೆಂಗಳೂರಲ್ಲಿ ಸೈಬರ್ ಕ್ರೈಮ್ನ ಹಾವಳಿನೇ ಜಾಸ್ತಿ ಆಗಿರುವಂಥದ್ದು. ಈ ಲಾಕ್ಡೌನ್ ಟೈಮ್ ಅವರಿಗೆ ಗೋಲ್ಡನ್ ಟೈಮ್ ಆಗಿ ಪರಿಣಮಿಸಿದೆ. ಯಾಕೆಂದ್ರೆ ಸಾಕಷ್ಟು ಜನ ಈಗ ಸೈಬರ್ ಕ್ರೈಮ್ ಅನ್ನ ಅದರ ಹಾವಳಿಯನ್ನ ಎದುರಿಸಿರುವಂತದ ಬಗ್ಗೆ ವರದಿ ಆಗ್ತಾ ಇರುವಂತದ್ದು. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಮೂಲಕ ಖದೀಮರು ಪಂಗನಾಮವನ್ನ ಹಾಕ್ತಾ ಇದ್ದಾರೆ. 4 ತಿಂಗಳಲ್ಲಿ 12 ಬಗೆಯ ವಿವಿಧ ಸೈಬರ್ ಕೇಸ್ಗಳು ದಾಖಲಾಗಿರುವಂತದ್ದು. 2900ಕ್ಕೂ ಹೆಚ್ಚು ಸೈಬರ್ ಕ್ರೈಮ್ ಪ್ರಕರಣಗಳು ದಾಖಲಾಗಿದ್ದಾವೆ. ಸೊ ಹೀಗಾಗಿ ಪೊಲೀಸರಿಗೆ ಇದೇ ಒಂದು ಟೆನ್ಷನ್ ತಂದಿಟ್ಟಿರುವಂಥದ್ದು. ಈ ಟೈಮಲ್ಲಿ ಸೈಬರ್ ಕ್ರೈಮ್ನ ಹಾವಳಿ ಮಿತಿ ಮೀರಿರುವಂಥ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಬ್ರೇಕ್ ಹಾಕಬೇಕು ಅನ್ನೋದೇ ಸದ್ಯದ ಯಕ್ಷ ಪ್ರಶ್ನೆ ಆಗ್ಬಿಟ್ಟಿದೆ. 2900ಕ್ಕೂ ಹೆಚ್ಚಿನ ಸೈಬರ್ ಕ್ರೈಮ್ ಪ್ರಕರಣಗಳು ದಾಖಲಾಗಿರುವಂಥದ್ದು. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ವಂಚನೆ ಮಿತಿ ಮೀರ್ತಾ ಇರುವಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ ಅಸಭ್ಯ ವರ್ತನೆ, ಕಿರುಕುಳವನ್ನು ನೀಡ್ತಾ ಇರುವಂತಹ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಉಡುಗೊರೆ, OLX ಹೆಸರಲ್ಲಿ ವಂಚನೆಯನ್ನ ಮಾಡ್ತಾ ಇರುವಂತಹ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ಅದರಲ್ಲೂ ಎಸ್ಪೆಷಲಿ ATM ಕಾರ್ಡ್ ಸ್ಕಿಮ್ಮಿಂಗ್ ಅನ್ನ ಮಾಡ್ತಾರಲ್ಲ, ಆ ಪ್ರಕರಣಗಳು ಕೂಡ ಜಾಸ್ತಿ ಆಗಿದ್ದಾವೆ. ಸಕ್ಕರೆ ನಾಡಿನಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕಿತ್ತಾಟ. ಮೈ ಶುಗರ್ ವಿಚಾರದಲ್ಲಿ 2 ಬಣಗಳ ಪ್ರತಿಷ್ಠೆಗೆ ಬಿದ್ದಿರುವಂತೆ ಕಾಣಿಸ್ತಾ ಇದೆ. ರೈತರ ಹಿತಕ್ಕಿಂತ ನಮ್ಮ ಮಾತೆ ಕೇಳಬೇಕು ಎಂಬ ಹಠ ಇದ್ದಂತೆ ಕಾಣಿಸ್ತಾ ಇರುವಂತದ್ದು. ಮೈ ಶುಗರ್ ವಿಚಾರದಲ್ಲಿ 2 ಬಣಗಳ ನಡುವೆ ಪ್ರತಿಷ್ಠೆಗೆ ಈಗ ಏರ್ಪಟ್ಟಿರುವಂತದ್ದನ್ನ ಕಾಣ್ತಾ ಇದೀವಿ. ರೈತರ ಹಿತಕ್ಕಿಂತ ಇವ್ರ ಮಾತೆ ನಡಿಬೇಕು ಅನ್ನೋದೇ ಅಲ್ಲಿ ಆಗ್ತಾ ಇರುವಂತಹ ಒಂದು ಪ್ರಕರಣ. ಇಲ್ಲಿ JDS ಶಾಸಕರಿಂದ ಸರ್ಕಾರಿ ಸ್ವಾಮ್ಯದಲ್ಲಿ ಆರಂಭಿಸಲಿಕ್ಕೆ ಪಟ್ಟನ್ನ ಹಿಡಿಯಲಾಗಿದೆ. ಇನ್ನೊಂದು ಕಡೆ ಸಂಸದೆ ಸುಮಲತಾ ಪ್ರಗತಿಪರರಿಂದ O&M ನಲ್ಲಿ ಆರಂಭಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಮೈ ಶುಗರ್ ವಿಚಾರದಲ್ಲಿ 2 ಬಣಗಳಿಂದ ರಾಜಕೀಯ ಮಾಡಲಾಗ್ತಾ ಇರುವಂತ ಆರೋಪ ಕೇಳಿ ಬರ್ತಾ ಇದೆ. JDS ಶಾಸಕರ ನಡೆಗೆ ಸಂಸದೆ ಸುಮಲತಾ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ಸಂಸದೆ ಸುಮಲತಾ ಮಾತಿಗೆ JDS ಶಾಸಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. O&M ನಲ್ಲಿ ಕಾರ್ಖಾನೆ ಆರಂಭಿಸಲಿಕ್ಕೆ ಲಾಬಿಯನ್ನ ಮಾಡಲಾಗ್ತಾ ಇರುವಂತ ಆರೋಪ ಕೂಡ ಸುಮಲತಾ ಅವರ ಮೇಲೆ ಕೇಳಿ ಬರ್ತಾ ಇದೆ. ಇನ್ನು ಸುಮಲತಾ ನಡೆಯನ್ನ ಪ್ರಶ್ನಿಸ್ತಾ ಇದ್ದಾರೆ JDS ಶಾಸಕರು. ಇಬ್ಬರ ಜಗಳದಲ್ಲಿ ಬಲಿಯಾಗ್ತಾ ಇರುವಂತದ್ದು ಮಾತ್ರ ಕಬ್ಬು ಬೆಳೆಗಾರರು. ಪ್ರತಿಷ್ಠೆ ಕಾದಾಟದಲ್ಲಿ ಬಡವಾಗಿದ್ದಾರೆ ಮಂಡ್ಯ ರೈತರು. ಇಷ್ಟು ವರ್ಷಗಳ ಕಾಲ ಅದನ್ನ ಆ ರೀತಿಯಾಗಿ ಆರಂಭ ಮಾಡಬೇಕು, ಈ ರೀತಿಯಾಗಿ ಖಾಸಗೀಕರಣ ಮಾಡಬೇಕು, ಇಲ್ಲ ಅಟ್ಲೀಸ್ಟ್ ಸರ್ಕಾರ ಆರಂಭ ಮಾಡಬೇಕು ಅನ್ನುವ ಕೂಗು ಕೇಳಿ ಬರ್ತಾ ಇದೆ. ಎರಡೂ ಆಗ್ತಾ ಇಲ್ಲ. ಯಾವ ಸರ್ಕಾರ ಬಂದ್ರೂ ಪ್ರಾರಂಭ ಮಾಡ್ಲಿಕ್ಕೆ ಹಿಂದೇಟನ್ನ ಆಗ್ತಾ ಇರುವಂತದ್ದು. ಅಟ್ಲೀಸ್ಟ್ ಈಗಲಾದ್ರೂ ಆರಂಭವಾಗುವಂತ ಟೈಮ್ ನಲ್ಲಿ ಈಗ ಪ್ರತಿಷ್ಠೆಯ ಒಂದು ಜಗಳಕ್ಕೆ ಬಿದ್ದು ಬಿಟ್ಟಿದ್ದಾರೆ 2 ಬಣಗಳಲ್ಲಿ ಆಗಿರುವಂತದ್ದು. ಒಂದ್ ಕಡೆ ಸುಮಲತಾ ಅಂಬರೀಶ್ ಅವರ ಬಣ ಒಂದ್ ಕಡೆ ಆದ್ರೆ, ಇನ್ನೂ ಒಂದ್ ಕಡೆ ಅಲ್ಲಿ JDS ಶಾಸಕರ ಬಣ ಅಲ್ಲಿ. ನಮ್ಮ ಈ ವ್ಯಾಪ್ತಿಯ ನಿಜವಾದ ರೈತರು, ನಿಜವಾದ ಹೋರಾಟಗಾರರು. ನೀವು ಈವರೆಗೂ ನೋಡಿರೋದು ಅಥವಾ ಬಿಂಬಿಸಿದ್ದು ಇರಲಿ, ನಾನು ಇದನ್ನ ಡೈರೆಕ್ಟ್ ಆಗಿ ಹೇಳ್ತೀನಿ, ಅದೊಂದು ನಕಲಿ ಹೋರಾಟ. ನಿಮಗೆ ಫ್ಯಾಕ್ಟ್ರಿ ಕ್ಲೋಸ್ ಆಗಿದ್ದಾಗ ನಿಮ್ಗೆ ಯಾವುದೋ ಒಂದು ಆಕ್ಷೇಪಣೆ ಇಲ್ಲ. ಫ್ಯಾಕ್ಟ್ರಿ ಇನ್ನೇನು ಪ್ರಾರಂಭ ಆಗುತ್ತೆ ಅನ್ನೋವಾಗ ನಿಮ್ಗೆ ಇಷ್ಟೊಂದು ಪ್ರೊಟೆಸ್ಟ್, ಪ್ರತಿಭಟನೆ ಅಂತಿರಲ್ಲ. ಏನು ಇದೊಂದು ವಿಪರ್ಯಾಸ ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಏನ್ ಸಾಧಿಸ್ಬೇಕು ಅಂತ ಹೊರಟಿ ಅವರನ್ನೇ ಕೇಳ್ಬೇಕು ನೀವು, ಅದರ ಉದ್ದೇಶ ಏನು ಅಂತ. ಸ್ಪಷ್ಟವಾಗಿ ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ನಮ್ಮ ಕಡೆ ನ್ಯಾಯ ಇದೆ, ಅದನ್ನ ನಾನು 100 ನಾವು ಅಲ್ಲಿ ಹೇಳಿದ್ವಿ, ನೀವು O&M ಕೊಟ್ಟರೆ ಇದು ಮೊದಲನೇ ಹಂತದ ಖಾಸಗೀಕರಣ ಅಂತಕ್ಕಂಥ ಮಾತನ್ನು ಅಲ್ಲಿ ಕೆಲವು ಪ್ರತಿನಿಧಿಗಳು ಹೇಳಿದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳೇ ನಾವು ಮಾಡಲ್ಲ, ನಾವು ಸರ್ಕಾರಿ ಸ್ವಾಮ್ಯದಲ್ಲಿ ಉಳಿಸ್ಕೊಳ್ತೀವಿ ಈ ಫ್ಯಾಕ್ಟ್ರಿನ ಅಂತ ಹೇಳಿರ್ಬೇಕಾದ್ರೆ ಯಾಕೆ ಗೊಂದಲವನ್ನು ಮಾಡ್ತಾರೋ ನಮ್ಗೆ ಅರ್ಥ ಆಗ್ತದೆ. ಅದನ್ನು ದೇವರಿದ್ದಾರೆ, ದೇವ್ರು ನೋಡ್ಕೊಳ್ತಾನೆ. ಸ್ವಾರ್ಥ ಯಾರು ಮಾಡ್ತಾ ಇದ್ದಾರೆ, ಏನು ಮಾಡ್ತಾರೆ, ಜನ ತೀರ್ಮಾನ ಮಾಡ್ತಾರೆ. ಅದನ್ನು ನಾವು ಅದನ್ನೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ಅವರ ಅಭಿಪ್ರಾಯಕ್ಕೆ ನಾವು ವಿವರಣೆ ಕೊಡ್ಲಿಕ್ಕಾಗಲ್ಲ. ಅವ್ರು ಯಾವ ಅಭಿಪ್ರಾಯದಲ್ಲಿ ಹೇಳಿದಾರೋ ನಮಗೆ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ಈಗ ಮುಖ್ಯಮಂತ್ರಿಗಳೇ ಹೇಳದ ಮೇಲೆ ಬೇರೆಯವ್ರದ್ದು ಇನ್ನೇನಿದೆ? ಯಾಕೆ ಹಿಂಗೆ ಮೋಸ ಮಾಡಲಿಕ್ಕೆ ಇವೆಲ್ಲ ಯಾಕೆ ಇಷ್ಟು ಹಠ ಮಾಡ್ತಾ ಇದ್ದಾರೆ? ಸರ್ಕಾರನೇ ನಡೆಸುವಂಥ ತೀರ್ಮಾನ ತಗೊಂಡಿರೋದ್ರಿಂದ ಸರ್ಕಾರದಿಂದನೇ ಒಬ್ಬ IAS ಅಧಿಕಾರಿನ ನೇಮಿಸಿ ಯಾವುದೇ ಥರದ ಮಧ್ಯವರ್ತಿಗಳ ಇಂಟರ್ಫಿಯರೆನ್ಸ್ ಇಲ್ಲದೆ ಅದನ್ನು ನಡೆಸಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯ. ನನಗೆ MP ಅವರು ಯಾಕೆ ಪ್ರೈವೇಟೈಸ್ ಮಾಡೋಕ್ಕೆ ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. MP ಅವರಲ್ಲೂ ಒಳ್ಳೆಯ ವಿಚಾರಗಳಿದೆ, ಆದರೆ
ಈ ಸಕ್ಕರೆ ಕಾರ್ಖಾನೆ ರೈತರಿಗೆ ಸಂಬಂಧಪಟ್ಟ ವಿಚಾರ, ಅದನ್ನು ಪ್ರೈವೇಟೈಸ್ ಮಾಡೋದ್ರ ಬದಲು ಸರ್ಕಾರದಿಂದನೇ ಒಳ್ಳೆ IAS ಅಧಿಕಾರಿನ ನೇಮಿಸೋಕ್ಕೆ ಒತ್ತಡ ಕೊಡಲಿ. MP ಅವರಿಗೆ ಬಹುಶಃ ಯಾರೋ ಮಧ್ಯದಲ್ಲಿ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಹಾವೇರಿಯಲ್ಲಿ SSLC ವಿದ್ಯಾರ್ಥಿನಿಗೂ ಕೂಡ ಕೊರೋನಾ ಸೋಂಕು ಇರುವಂತದ್ದು ದೃಢವಾಗಿದೆ. ಪರೀಕ್ಷೆಯನ್ನ ಬರಿಬೇಕಾಗಿದ್ದಂತಹ ವಿದ್ಯಾರ್ಥಿನಿ ಕೋವಿಡ್ ಆಸ್ಪತ್ರೆಗೆ ದಾಖಲಾಗಿದ್ದಾಳೆ. ಹಾವೇರಿ ಜಿಲ್ಲೆ ಶಿಗ್ಗಾವಿ ಪಟ್ಟಣದ ದೇಸಾಯಿ ಗಲ್ಲಿಯ ನಿವಾಸಿಯಾಗಿದ್ದಾಳೆ. ಈ SSLC ಪರೀಕ್ಷೆಯನ್ನ ಬರಿಬೇಕಾಗಿದ್ದಂತ SSLC ವಿದ್ಯಾರ್ಥಿನಿ ಈಗ ಕೋವಿಡ್ ಆಸ್ಪತ್ರೆಗೆ ದಾಖಲಾಗುವಂತ ಪರಿಸ್ಥಿತಿ ನಿರ್ಮಾಣವಾಯಿತು. ಯಾಕೆಂದ್ರೆ ಆಕೆಗೆ ಕೊರೋನಾ ಸೋಂಕು ಇರುವಂತದ್ದು ದೃಢಪಟ್ಟಂತ ಹಿನ್ನೆಲೆಯಲ್ಲಿ ಪೇಷಂಟ್ ನಂಬರ್ 3832 ಪ್ರಾಥಮಿಕ ಸಂಪರ್ಕವನ್ನ ಹೊಂದಿದ್ಲು ಈ ವಿದ್ಯಾರ್ಥಿನಿ. ಕಂಟೈನ್ಮೆಂಟ್ ಝೋನ್ ನಲ್ಲಿದ್ದಂತ ವಿದ್ಯಾರ್ಥಿನಿಗೆ ಈಗ ಸೋಂಕು ತಗುಲಿದೆ. ಇದೇ ಪ್ರದೇಶದಲ್ಲಿ 12 ಜನರಲ್ಲಿ ಕಾಣಿಸ್ಕೊಂಡಿತ್ತು ಸೋಂಕು. ಈಗ ಈ SSLC ವಿದ್ಯಾರ್ಥಿನಿಗೂ ಕೂಡ ಕೊರೋನಾ ಸೋಂಕು ಕಾಣಿಸಿಕೊಂಡಿರುವಂಥದ್ದು. ಸೊ ಹೀಗಾಗಿ ಕೋವಿಡ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸೊ ಈಕೆಗೆ SSLC ಪರೀಕ್ಷೆಯನ್ನ ಬರೀಲಿಕ್ಕೆ ಅವಕಾಶವನ್ನ ಮಾಡಿಕೊಡೋದು ಬಹುತೇಕ ಡೌಟೇ. ಪೂರಕ ಪರೀಕ್ಷೆಯನ್ನ ಬರಿಬಹುದು, ಅದು ಫಸ್ಟ್ ಟೈಮ್ ಅಟೆಂಡ್ ಅಂತಾನೆ ಕನ್ಸಿಡರ್ ಮಾಡಲಾಗುತ್ತೆ ಅಂತ ಈಗ ಆಲ್ರೆಡಿ ಸುರೇಶ್ ಕುಮಾರ್ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಪೂರಕ ಪರೀಕ್ಷೆಯನ್ನ ಬರೆದಂತ ಸಂದರ್ಭದಲ್ಲಿ ಕಂಟೈನ್ಮೆಂಟ್ ಝೋನ್ಗಳಲ್ಲಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಕೊರೋನಾ ಸೋಂಕು ಯಾವ್ದಾದ್ರೂ ವಿದ್ಯಾರ್ಥಿಗೆ ಬಂದಂತಹ ಸಂದರ್ಭದಲ್ಲಿ ಪೂರಕ ಪರೀಕ್ಷೆಯನ್ನ ಬರೆಯುವಂತ ವಿದ್ಯಾರ್ಥಿಗೆ ನಾವು ಯಾವುದೇ ಕಾರಣಕ್ಕೂ ಸೆಕೆಂಡ್ ಟೈಮ್ ಅಟೆಂಡ್ ಮಾಡ್ತಿರುವಂತದ್ದು ಅಂತ ಕನ್ಸಿಡರ್ ಮಾಡೋದಿಲ್ಲ. ಈ ಬಾರಿ ಮಾತ್ರ ಅದನ್ನ ಚೇಂಜ್ ಮಾಡ್ತಾ ಇದೀವಿ ಅಂತ ಸ್ಪಷ್ಟಪಡಿಸಿದ್ರು. ಸೊ ಈ ವಿದ್ಯಾರ್ಥಿನಿ ಮೋಸ್ಟ್ ಪ್ರಾಬಬ್ಲಿ ಪೂರಕ ಪರೀಕ್ಷೆಯನ್ನ ಬರೀಲಿಕ್ಕೆ ಸರಿಯಾಗುತ್ತೆ ಅಂತ ಕಾಣಿಸುತ್ತೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಕೊರೋನಾ ಟೈಮಲ್ಲಿ ತುಂಬ ಮೈಗ್ರೆಂಟ್ ವರ್ಕರ್ಸು, ಲೇಬರರ್ಸು ತಮ್ಮ ಸ್ಟೇಟ್ಸ್ಗಳನ್ನ ಬಿಟ್ಟು ಇಲ್ಲಿ ವರ್ಕ್ ಮಾಡ್ತಿದ್ರು ಬ್ಯಾಂಗ್ಳೂರಲ್ಲಿ. ಕೊರೋನಾ ಟೈಮಿಂದ ವಾಪಸ್ಸು ತನ್ನ ಸ್ಟೇಟ್ಸ್ಗಳಿಗೆ, ತನ್ನ ಮನೆಗಳಿಗೆ ತಲುಪಕ್ಕಾಗ್ತಿರಲಿಲ್ಲ. ಈ ಸಮಯದಲ್ಲಿ ಗೌರ್ಮೆಂಟ್ ಕೊಟ್ಟಿರೋ ಫೆಸಿಲಿಟೀಸು ಮತ್ತು ಸಹಾಯಗಳನ್ನು ನಮ್ಮಪ್ಪ ಎಲ್ಲ ಜನಕ್ಕೆ ರೀಚ್ ಮಾಡಿಕೊಟ್ರು. ಇದೇ ಸಮಯದಲ್ಲಿ ತುಂಬ ಜನಕ್ಕೆ ಊಟ ಮತ್ತು ಫುಡ್ ಐಟಮ್ಸ್ ಮತ್ತು ಗ್ರೋಸರಿ ಸಿಗ್ತಾ ಇರಲಿಲ್ಲ. ಈ ಸಮಯದಲ್ಲಿ ಇಂಥ ಜನಕ್ಕೂ ನಮ್ಮಪ್ಪ ಫುಡ್ ಐಟಮ್ಸ್ನ ಮತ್ತು ಫೆಸಿಲಿಟೀಸ್ನ ಮಾಡಿಸ್ಕೊಟ್ರು. ಅವ್ರಿಗೆ ಅವ್ರ ಮನೆಗೆಲ್ಲ ತಗ್ಸಂಗೆ ಮಾಡಿಸ್ಕೊಟ್ರು. ಸೊ ಕೊರೋನಾ ಟೈಮಲ್ಲಿ ಎಲ್ಲ ಅಪ್ಪಂದಿರು ಕೆಲಸ ಮನೇಲೇ ಮಾಡ್ತಾರೆ. ನಮ್ಮಪ್ಪ ಸಿವಿಲ್ ಸರ್ವೆಂಟ್ ಆಗಿರೋ ರೀಸನ್ನಿಂದ ಹೊರಗಡೆ ಹೋಗ್ಬಿಟ್ಟು ಎಲ್ಲ ಕೆಲಸ ಮಾಡ್ತಿದ್ರು. ಈ ಕಾರಣದಿಂದಾಗಿ ಭಯ ಇತ್ತು, ನಮ್ಮಪ್ಪ ಕೊರೋನಾ ಬಂದರೆ ಏನಾಗ್ಬೋದು, ಏನಾಗುತ್ತೆ, ಕೊರೋನಾ ತುಂಬ ಅಪಾಯಕಾರಿ ಅಂತ. ಸೊ ಈ ಕಾರಣದಿಂದಾಗಿ ನಮ್ಮಪ್ಪ ಇಂಥ ಎಲ್ಲ ಸೇವೆ ಮಾಡಿದ್ರಿಂದಾಗಿ ನಂಗೆ ತುಂಬ ಹೆಮ್ಮೆ ಆಗ್ತಿದೆ. ಸೊ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಮೈ ಫಾದರ್ ಇಸ್ ಮೈ ಹೀರೋ. ಕಾಫಿನಾಡಲ್ಲಿ ಸದ್ದಿಲ್ಲದೆ ಹೆಚ್ಚಾಗ್ತಾ ಇದೆ ಕೊರೋನಾ ಸೋಂಕು. ಜೈಲಿನಲ್ಲಿರುವಂತಹ ಕೈದಿಗೂ ಕೂಡ ಹಬ್ಬಿದೆ ಕೊರೋನಾ ಮಹಾಮಾರಿ. ಸೊ ಹೀಗಾಗಿನೇ ಸಹಜವಾಗಿ ಆತಂಕ ಹೆಚ್ಚಾಗ್ತಾ ಇರುವಂತದ್ದು. ಕಾಫಿನಾಡು ಅಂದ್ರೆ ಚಿಕ್ಕಮಗಳೂರಿನಲ್ಲಿ ಆತಂಕ ಮನೆ ಮಾಡಿದೆ. 6 ತಿಂಗಳಿಂದ ಜೈಲಿನ ಹೊರಗೆ ಹೋಗದಿದ್ರೂ ಕೂಡ ಬಂದಿದೆ ಕೊರೋನಾ ಸೋಂಕು. ಇದೇ ಈಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇರುವಂತದ್ದು. ಹೇಗ್ ಬಂತು ಹಾಗಾದ್ರೆ ಇವರಿಗೆ ಕೊರೋನಾ ಸೋಂಕು ಅಂತ. ಚಿಕ್ಕಮಗಳೂರು ಕಾರಾಗೃಹ ಅಧಿಕಾರಿಗಳಿಗೆ ಹೊಸದೊಂದು ತಲೆನೋವು ಶುರುವಾಗಿದೆ. ಜೈಲಿನ ಅಧಿಕಾರಿಗಳ ಜೊತೆ ಜಿಲ್ಲಾಡಳಿತಕ್ಕೂ ಕೂಡ ಟೆನ್ಷನ್ ಮನೆ ಮಾಡಿರುವಂತದ್ದು. ಚಿಕ್ಕಮಗಳೂರು ಜೈಲಿನಲ್ಲಿದ್ದಾರೆ 221 ಮಂದಿ ಕೈದಿಗಳು. 221 ಜನ ಇದ್ದಾರೆ ಅಲ್ಲಿ ಕೈದಿಗಳು. ಸಹಜವಾಗಿ ಆತಂಕ ಮನೆ ಮಾಡಿದೆ. 221 ಕೈದಿಗಳಿಗೂ ಶುರುವಾಗಿದೆ ಕೊರೋನಾ ಸೋಂಕಿನ ಭೀತಿ. ಕೈದಿಗಳ ಜೊತೆ ಜೈಲಿನ ಪೊಲೀಸರಿಗೂ ಕೂಡ ಸೋಂಕಿನ ಟೆನ್ಷನ್ ಇರುವಂತದ್ದು. ಜೈಲಿನಲ್ಲಿರೋರಿಗೆ ಸೋಂಕು, ಹಾಗಾದ್ರೆ ಸಾರ್ವಜನಿಕರ ಗತಿಯೇನು ಅನ್ನುವ ಪ್ರಶ್ನೆನೂ ಕೂಡ ಸಹಜವಾಗಿ ಕಾಡುತ್ತೆ. ಆ ಜೈಲಿನಲ್ಲಿದ್ದಾರೆ, 6 ತಿಂಗಳಿಂದ ಹೊರಗಡೆನೆ ಹೋಗಿಲ್ವಂತೆ ಆ ಕೈದಿ. ಹಾಗಾದ್ರೂ ಕೂಡ ಹೇಗ್ ಬಂತು ಇವರಿಗೆ ಸೋಂಕು ಅನ್ನುವ ಪ್ರಶ್ನೆ ಎದ್ದಿದೆ. ಯಾಕಂದ್ರೆ ಚಿಕ್ಕಮಗಳೂರಿನಲ್ಲಿ ತುಂಬಾ ಲೇಟ್ ಆಗಿ ಕೊರೋನಾ ಸೋಂಕು ಕಾಣಿಸಿಕೊಂಡಿದ್ದಂಥದ್ದು. ಈಗ ಅವರ ಜೊತೆನೂ ಕೂಡ ಅಲ್ಲಿದ್ದಂಥ ಪೊಲೀಸರಾಗಿರ್ಬೋದು, ಕೈದಿಗಳು ಎಲ್ಲರೂ ಕೂಡ ಸಂಪರ್ಕದಲ್ಲಿ ಇದ್ದಂಥವ್ರೆ. ಈಗ ಉಳಿದಂಥವ್ರ ಈಗ ಟೆಸ್ಟ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಡಳಿತ ಏನ್ ನಿರ್ಧಾರ ಕೈಗೊಂಡಿದೆ ನೋಡ್ಬೇಕು. ಒಬ್ಬರು ತರೀಕೆರೆಗೆ ಸೇರಿದವರು, ಅವರು ಉಡುಪಿಯಿಂದ ಇಂಟರ್ ಡಿಸ್ಟ್ರಿಕ್ಟ್ ಟ್ರಾವೆಲ್ ಇಂದ ಬಂದಿರುವವರು. ಇನ್ನೊಬ್ಬರು ಚಿಕ್ಕಮಗಳೂರು ತಾಲೂಕಿನವರು. ಅವರಿಗೆ ಈಗ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಸ್ಟಾರ್ಟ್ ಮಾಡಿದ್ವಿ. ಈ ಇಬ್ಬರನ್ನು ಸಹ ನಾವು ಡಿಸ್ಟ್ರಿಕ್ಟ್ ಕೋವಿಡ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಟ್ರೀಟ್ಮೆಂಟ್ ಶುರು ಮಾಡಿದ್ವಿ. ಈ ಎರಡು ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಸೇರಿ
ಸದ್ಯಕ್ಕೆ ಜಿಲ್ಲೆಯಲ್ಲಿ 8 ಕೋವಿಡ್ ಪಾಸಿಟಿವ್ ಪ್ರಕರಣಗಳು ನಡೀತಾ ಇದೆ. ವಿಜಯಪುರ ಜಿಲ್ಲೆಯಲ್ಲಿ ಕೊರೋನಾ ಭರ್ಜರಿ ಶಾಕ್ ಅನ್ನು ನೀಡಿದೆ. ಇಬ್ಬರು ದರೋಡೆಕೋರರಲ್ಲಿ ಕೊರೋನಾ ಪಾಸಿಟಿವ್ ಇರುವಂತದ್ದು ಆರೋಪಿಗಳನ್ನ ಬಂಧಿಸಿದ್ರು ಪೊಲೀಸರು. ಅವರಿಗೆ ಈಗ ಟೆನ್ಷನ್ ಮನೆ ಮಾಡಿದೆ. ಎಸ್ಪೆಷಲಿ ಬೆಂಗಳೂರಿನಲ್ಲಿ ಗಮನಿಸ್ತಾ ಇದ್ವಿ, ಇಲ್ಲಿ ಕೆಲವೊಬ್ರು ಆರೋಪಿಗಳಿಗೆ ಪಾಸಿಟಿವ್ ಬಂದಾದ್ಮೇಲೆ ಆ ಠಾಣೆಯ ಪೊಲೀಸರಿಗೆ ಯಾವ ರೀತಿಯಾಗಿ ಕೊರೋನಾ ಸೋಂಕು ಇರುವಂತದ್ದು ದೃಢ ಆಗ್ತಾ ಹೋಯ್ತು ಅಂತ ಈಗ ವಿಜಯಪುರದಲ್ಲೂ ಕೂಡ ಇದೇ ರೀತಿಯಾದಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಜೂನ್ 17ರಂದು ದರೋಡೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ರು ಮೂವರು. ಬಂಧಿತರಿಂದ 8.35 ಲಕ್ಷ ರೂಪಾಯಿಯನ್ನ ವಶಪಡಿಸಿಕೊಂಡಿದ್ರು ಪೊಲೀಸರು. ಸಿಂದಗಿ ಜಡ್ಜ್ ಎದುರು ಹಾಜರುಪಡಿಸಿ ನ್ಯಾಯಾಂಗ ಬಂಧನಕ್ಕೂ ಕೂಡ ಒಪ್ಪಿಸಲಾಗಿತ್ತು. ಅಂದು ಆರೋಪಿಗಳ ಗಂಟಲು ದ್ರವ ಮಾದರಿ ಪರೀಕ್ಷೆಗೆ ರವಾನೆ ಮಾಡಲಾಗಿತ್ತು. ನಿನ್ನೆ ಇಬ್ಬರಲ್ಲಿ ಕೊರೋನಾ ಪಾಸಿಟಿವ್ ಇರುವಂತದ್ದು ದೃಢಪಟ್ಟಿದೆ. ಸೋಂಕು ದೃಢಪಟ್ಟಂತ ಹಿನ್ನೆಲೆಯಲ್ಲಿ ಆರೋಪಿಗಳು ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದಾರೆ. ಆರೋಪಿಗಳ ಪ್ರಾಥಮಿಕ ಸಂಪರ್ಕಕ್ಕೆ ಬಂದಂತ ಇಬ್ಬರು PSIಗಳು ಹಾಗೆ 37 ಜನ ಸಿಬ್ಬಂದಿಯ ಗಂಟಲು ದ್ರವವನ್ನ ಈಗ ಆಲ್ರೆಡಿ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ. 14 ಪೇದೆಗಳಿಗೆ ಹೋಮ್ ಕ್ವಾರಂಟೈನ್ ಅನ್ನ ಮಾಡಲಾಗಿದೆ ಅಂತ ಅಲ್ಲಿನ SP ಅನುಪಮಾ ಅಗರ್ವಾಲ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸಿಂದಗಿಯ ಓರ್ವ ನ್ಯಾಯಾಧೀಶರಿಗೆ ಹೋಮ್ ಕ್ವಾರಂಟೈನ್ ಅನ್ನ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಲಹೆಯನ್ನ ನೀಡಲಾಗಿದೆ. ಕೋರ್ಟ್ ಕಟ್ಟಡ ಡಿಸ್ಇನ್ಫೆಕ್ಷನ್ಗೆ ತಾಲೂಕು ಆಡಳಿತ ಸೂಚನೆಯನ್ನ ನೀಡಿರುವಂತದ್ದು. ನ್ಯೂಸ್ 18ಗೆ ವಿಜಯಪುರ ಜಿಲ್ಲಾಧಿಕಾರಿ YS ಪಾಟೀಲ್ ಅವರು ಮಾಹಿತಿಯನ್ನ ನೀಡಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತೀವಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ವೆಲ್ಕಮ್ ಬ್ಯಾಕ್. ನಿಮ್ಮ ತಲೆ ಕೂದಲಿಗೆ ಬಣ್ಣ ಹಚ್ಚಬೇಕಾ? ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಸರಳವಾಗಿ ಮನೆಯಲ್ಲೇ ನೀವೇ ತಲೆ ಕೂದಲಿಗೆ ಬಣ್ಣವನ್ನ ಹಚ್ಚಿಕೊಳ್ಳಬಹುದಾಗಿದೆ. ಕ್ಯಾವಿನ್ ಕೇರ್ ಇಂಡಿಕಾ ಹೇರ್ ಡೈ ಅನ್ನ ಮಾರುಕಟ್ಟೆಗೆ ಬಿಟ್ಟಿರುವಂತದ್ದು. ಇಂಡಿಕಾ ಹೇರ್ ಡೈ ಅನ್ನ ಮನೆಯಲ್ಲೇ ಕುಳಿತು ನೀವೇ ಸ್ವತಃ ಕೂದಲಿಗೆ ಬಣ್ಣ ಹಚ್ಚಿಕೊಳ್ಳಬಹುದು. ಕೈಗೆ ಗ್ಲೌಸ್ ಹಾಕೊಂಡು ಸರಳವಾಗಿ ಬಣ್ಣ ಹಚ್ಚಿ 10 ನಿಮಿಷದಲ್ಲಿ ನೀರಲ್ಲಿ ತೊಳಿಬಹುದಾಗಿದೆ. ಯಾವುದೇ ಅಮೋನಿಯಾ ಇಲ್ಲದೆ ನೆಲ್ಲಿ ದಾಸವಾಳದಿಂದ ತಯಾರಿಸಲ್ಪಟ್ಟಿದ್ದು. ಇದು ಟೆನ್ಷನ್ ಇಲ್ಲದೆ ಕ್ಯಾವಿನ್ ಕೇರ್ನ ಇಂಡಿಕಾ ಹೇರ್ ಡೈ ಅನ್ನ ಬಳಸಬಹುದಾಗಿದೆ. ಕೊರೋನಾದ ಭೀತಿಯ ನಡುವೆನೂ ಕೂಡ ನ್ಯೂಸ್ 18 ತನ್ನ ಸಾಮಾಜಿಕ ಕಳಕಳಿಯನ್ನು ಮಾತ್ರ ಮರ್ತಿಲ್ಲ. ಮಿಷನ್ ಪಾನಿ ನ್ಯೂಸ್ 18 ಸಾಮಾಜಿಕ ಕಳಕಳಿಯ ಅಭಿಯಾನ. ಅಪಾರ್ಟ್ಮೆಂಟ್ ಬಹುಮಹಡಿ ಕಟ್ಟಡಗಳಲ್ಲೂ ಕೂಡ ನೀರಿನ ರಕ್ಷಣೆ ಮಿತ ಬಳಕೆ ಬಹುಮುಖ್ಯವಾಗಿದೆ. ವಿ ಗಾಟ್ಸ್ ವೆನ್ಕ್ಯೂ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇದರಲ್ಲಿ ಪ್ರಮುಖವಾಗಿದೆ. ಆ ಬಗ್ಗೆ ಒಂದು ನೋಟ ಇಲ್ಲಿದೆ ನೋಡಿ.